ಹಲೋ ಗೈಸ್, ಇವತ್ತು ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಬಗ್ಗೆ ಈ ವಿಡಿಯೋ ಆಗಿದೆ. ಯಾರು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಬೇಕಂತಿದ್ದಾರೋ ಅವರಿಗೆ ವಿಶೇಷವಾಗಿ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಮತ್ತು ಯಾರು ಈ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಬೇಕಂತ ಇದ್ದಾರೋ ದಯವಿಟ್ಟು ಅವ್ರನ್ನ ಈ ವಿಡಿಯೋಲಿ ಕಮೆಂಟಲ್ಲಿ ಟ್ಯಾಗ್ ಮಾಡಿ ಮತ್ತು ಆ ವಿಡಿಯೋನ ಶೇರ್ ಮಾಡಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ. ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳೋವಾಗ ಸುಮ್ಮನೆ ಹೋಗ್ತೀವಿ, ಡೈರೆಕ್ಟಾಗಿ ಮಾರ್ಕೆಟಲ್ಲಿ ನೋಡ್ತೀವಿ, ಗಾಡಿ ಯಾವ್ದು ಇಷ್ಟ ಆಗಿದೆ ರೇಟ್ ಮಾತಾಡ್ತೀವಿ, ತೊಗೊಂಬರ್ತೀವಿ. ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಫ್ರೆಂಡ್ಸ್ಗೆ ಇಲ್ಲಾಂದರೆ ಮೆಕ್ಯಾನಿಕ್ಗೆ ಕರ್ಕೊಂಡು ಹೋಗ್ತೀವಿ. ಆದರೆ ನಾನು ಈ ಗಾಡಿಯಲ್ಲಿ ಇವತ್ತು ನೋಡಿರೋದು ಡೀಟೇಲ್ಸು ನಿಮಗೆ ಕಣ್ಣಾರೆ ನೋಡೋಕೆ ಸಾಧ್ಯ ಇಲ್ಲ. ಇದಕ್ಕೆ ಟೂಲ್ಸೇ ಬೇಕಾಗಿದೆ. ಫಾರ್ ಎಕ್ಸಾಂಪಲ್ಲು, ಈ ಗಾಡಿ ಬಾಡಿಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇತ್ತು. ಬೇಕಾದಷ್ಟು ಕಡೆ ಟಿಂಕರಿಂಗ್ ಆಗಿದೆ, ರೀಪೇಂಟ್ ಆಗಿದೆ, ಮತ್ತು ಅಲೈನ್ಮೆಂಟ್ ಸರಿಗಿಲ್ಲ, ಡೋರ್ ಸರಿಯಾಗಿ ಕೂತ್ಕೊಂತಿಲ್ಲ, ಮತ್ತು ಬಾನೆಟಲ್ಲಿ ಸರಿಯಾಗಿ ಅಲೈನ್ಮೆಂಟ್ ಆಗಿಲ್ಲ ಬಾನೆಟ್ಗೆ. ಆಮೇಲೆ ಇಂಟೀರಿಯರ್ಸ್ ಎಲ್ಲ ಚೆಕ್ ಮಾಡಿದೆ, ಇಂಟೀರಿಯರ್ಸ್ ಬೇರೆ ಚೆನ್ನಾಗಿತ್ತು. ಆಮೇಲೆ ಗಾಡಿ ಸ್ಕ್ಯಾನ್ ಮಾಡಿ ನೋಡಿದಾಗ ಈ ಗಾಡಿ ಕಂಪನಿಯಿಂದ ಏರ್ ಬ್ಯಾಗ್ ಫಿಟ್ ಆಗಿತ್ತು. ಆದರೆ ಇವಾಗ ಈ ಗಾಡಿಯಲ್ಲಿ ಏರ್ ಬ್ಯಾಗೇ ಇಲ್ಲ. ಏರ್ ಬ್ಯಾಗ್ ಡಿಸೇಬಲ್ ಮಾಡಿದ್ದಾರೆ. ಇವಾಗ ಲಕ್ಷಾಂತರ ರೂಪಾಯಿ ನೀವು ಹಾಕಿ ಸೇಫ್ಟಿ ಫೀಚರ್ಸ್ ಎಲ್ಲ ನೋಡಿ, ಎಕನಾಮಿ ಫೀಚರ್ಸ್ ಎಲ್ಲ ನೋಡಿ ಗಾಡಿ ತೊಗೊಳ್ತೀರಾ. ಈ ಥರ ಇನ್ಸ್ಪೆಕ್ಷನ್ ಇಲ್ಲದೆ ಗಾಡಿ ತೊಗೊಂಡ್ರೆ ನೋಡಿ, ಈ ಗಾಡಿಯಲ್ಲಿ ಏರ್ ಬ್ಯಾಗೇ ಇಲ್ಲ. ಈಗ ನಾಳೆ ದಿವಸ ಈ ಗಾಡಿ ಎತ್ಕೊಂಡು ನಿಮಗೆ ಸಿಟಿಯಲ್ಲೋ ಹೈವೇಯಲ್ಲೋ ಹೋಗೋಕ್ಕೆ ಧೈರ್ಯ ಇರುತ್ತಾ? ಇಲ್ಲ. ಸೊ ದಯವಿಟ್ಟು ನೀವು ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ನಿಮ್ಮ ಹತ್ರ ಯಾರು ಮಾಡ್ತಾರೋ ಅವ್ರ ಹತ್ರ ಇನ್ಸ್ಪೆಕ್ಷನ್ ಮಾಡಿಸೇ ನೀವು ಗಾಡಿ ತೊಗೊಬೇಕು. ಇಲ್ಲಾಂದರೆ ಈ ಥರ ಯಾಮಾರೋದು ಖಚಿತ. ಆಮೇಲೆ ಈ ಗಾಡಿ ಲಿಕ್ವಿಡ್ಸ್ ಎಲ್ಲ ಚೆಕ್ ಮಾಡಿದ್ದೀನಿ, ಲಿಕ್ವಿಡ್ಸ್ ಎಲ್ಲ ಚೆನ್ನಾಗಿತ್ತು. ಇಂಜಿನ್ ಆಯಿಲು ಸ್ವಲ್ಪ ಚೇಂಜ್ ಮಾಡೋಕ್ಕಾಗಿತ್ತು, ಸ್ವಲ್ಪ ಕಿಲೋಮೀಟರ್ ಓಡಿಸಾದ್ಮೇಲೆ. ಬೈಯರ್ಗೆ ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ ಮತ್ತು ಇನ್ನೊಂದು, ಈ ಗಾಡಿಯಲ್ಲಿ ತುಂಬ ಬೇಜಾರಾಗಿರೋದು ವಿಷಯ ಏನಂದರೆ, ಚಾಸಿ ನಂಬರು ಕಂಪನಿಯಿಂದ ಪ್ರಿಂಟ್ ಆಗೋ ಥರ ಕಾಣಿಸ್ತಿಲ್ಲ. ಸೊ ಇವಾಗ ನಾನು ಈ ಗಾಡಿ ಚಾಸಿ ನಂಬರು ವಿಡಿಯೋಲಿ ತೋರ್ಸೋಕ್ಕಾಗಲಿಲ್ಲ. ಆದರೆ ನಾನು ವೆರಿಫೈ ಎಲ್ಲ ಚೆಕ್ ಮಾಡಿಸಿದ್ದೀನಿ. ನಂಬರ್ ಫಾಂಟ್ ಶೋರೂಮಲ್ಲಿ ಹೆಂಗೆ ಬರುತ್ತೋ ಆ ಥರ ಇಲ್ಲ. ಸೊ ನನಗೆ ಡೌಟ್ ಏನಂದರೆ, ಗಾಡಿ ಆಕ್ಸಿಡೆಂಟ್ ಆಗಿ ಎಲ್ಲ ರೆಡಿ ಮಾಡಿಸಿದ್ದಾರೆ. ಆವಾಗ ನಾರ್ಮಲ್ ಸ್ಪೇರ್ ಪಾರ್ಟ್ ಅಂಗಡಿಯಲ್ಲಿ ಸಿಗೋ ಪ್ಲೇಟ್ ತೊಗೊಂಬಂದು ಅದರ ಮೇಲೆ ಚಾಸಿ ನಂಬರ್ನ ಪ್ರಿಂಟ್ ಮಾಡಿ ಇದರಲ್ಲಿ ಫಿಟ್ ಮಾಡಿದ್ದಾರೆ. ದಯವಿಟ್ಟು ಈ ಥರ ನೀವು ಮಾಡೋಕ್ಕೆ ಹೋಗಬೇಡಿ. ಓಕೆ, ಬಾಯ್.